ವಿಧಾನಸಭಾ ಚುನಾವಣೆ ಹೊಸ್ತಿಲಲ್ಲಿ ರಾಜ್ಯ ಪ್ರವಾಸ ಕೈಗೊಂಡಿರುವ ರಾಹುಲ್ ಗಾಂಧಿ ರಣಕಹಳೆ ಮೊಳಗಿಸಿದ್ದಾರೆ. ಗಣಿನಾಡಲ್ಲಿ ಜನಾಶೀರ್ವಾದ ಯಾತ್ರೆಗೆ ಚಾಲನೆ ನೀಡುವ ಮೂಲಕ ಚುನಾವಣಾ ಪ್ರಚಾರಕ್ಕೆ ನಾಂದಿ ಹಾಡಿದ್ರು. ಮುಂದೆ ಏನಾಯಿತು ಅನ್ನೋದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಚುನಾವಣೆ ರಣಕಹಳೆ ಮೊಳಗಿಸಿದ ಕಾಂಗ್ರೆಸ್. ಕೂಕನೂರು ಸಮಾವೇಶದಲ್ಲಿ ಕೈಬಲ ಪ್ರದರ್ಶನ. ಎಐಸಿಸಿ ಅಧ್ಯಕ್ಷರಾದ ಬಳಿಕ ರಾಜ್ಯ ಪ್ರವಾಸ ಕೈಗೊಂಡಿರೋ ರಾಹುಲ್ ಗಾಂಧಿ ಮತ್ತೆ ಭೇಟಿಗಿಳಿದಿದ್ದಾರೆ. ನಿನ್ನೆ ಹೊಸಪೇಟೆಯಲ್ಲಿ ಮೊದಲ ರ್ಯಾಲಿ ಮಾಡಿ ಮತದಾರನ ಮರ್ಮ ಅರಿಯುವ ಯತ್ನ ಮಾಡಿದ್ರು. ಇದಾದ ನಂತರ ರಾಹುಲ್ ಕೊಪ್ಪಳದ ಗವಿಮಠಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಮಠದ ಮಕ್ಕಳ ಜೊತೆ ಕುಶಲೋಪರಿ ಹಂಚಿಕೊಂಡ ಅವರು ಗವಿಮಠದ ಸ್ವಾಮೀಜಿ ಗವಿಸಿದ್ದೇಶ್ವರ ಸ್ವಾಮಿಗಳೊಂದಿಗೆ ಮಾತುಕತೆ ನಡೆಸಿದ್ರು. ನಂತರ ರಾಹುಲ್ ಕೊಪ್ಪಳದ ಸಾರ್ವಜನಿಕ ಮೈದಾನಕ್ಕೆ ತೆರಳಿ ಜನರನ್ನ ಉದ್ದೇಶಿಸಿ ಮಾತನಾಡಿದ್ರು. ಕೊಪ್ಪಳದಲ್ಲಿ ಸಮಾವೇಶ ಮುಗಿಯುತ್ತಿದ್ದಂತೆ ಸೀದಾ ಯಲಬುರ್ಗಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೂಕನೂರಿಗೆ ಪ್ರಯಾಣ ಬೆಳೆಸಿದ್ರು. ಅಲ್ಲಿಯೂ ರ್ಯಾಲಿ ನಡೆಸಿದ ರಾಹುಲ್ ಭ್ರಷ್ಟಾಚಾರದಲ್ಲಿ ಎಲ್ಲ ದಾಖಲೆಗಳನ್ನ ಮೀರಿಸಿದ ಸರ್ಕಾರ ಅಂತ ಇದ್ರೆ ಅದು ಬಿಜೆಪಿ ಸರ್ಕಾರ ಮಾತ್ರ ಅಂತ ಆರೋಪಿಸಿದ್ರು. दुनिया का रिकॉर्ड तोड़ दिए. लैंड स्कैम, माइनिंग स्कैम, मेडिकल स्कैम. ಇನ್ನು ರ್ಯಾಲಿಯಲ್ಲಿ ಗುಡುಗಿದ ಸಿಎಂ ಸಿದ್ದರಾಮಯ್ಯ ಯಡಿಯೂರಪ್ಪ ಅವರ ಅಪ್ಪನಾಡೆಗೂ ಮುಖ್ಯಮಂತ್ರಿ ಆಗಲ್ಲ ಅಂತ ಗುಡುಗಿದ್ರು. ನರೇಂದ್ರ ಮೋದಿ ಅವರು ಹೇಳಿದೆ, ಯಡಿಯೂರಪ್ಪನವರು ಕೂಡ ಹೇಳಿದೆ, ಎಲ್ಲೋ ನಿಮ್ಮ ಕಡೆ ಆರೋಪ ಮಾಡೋದು ಬೇಡ, ನಿಮಗೆ ತಾಕತ್ತಿದೆ, ಒಂದೇ ಹೇಳಿಕೆ ನಿಮ್ಮ ಸರ್ಕಾರದ ಭ್ರಷ್ಟಾಚಾರ ಚರ್ಚೆ ಮಾಡೋಣ, ನಮ್ಮ ಸರ್ಕಾರದ ಭ್ರಷ್ಟಾಚಾರ ಹೇಳಿ, ಅದರ ದಮ್ಮಿಲ್ಲ ಅವರಿಗೆ ಹೇಳಿಕೆ. ಇನ್ನು ಸಮಾವೇಶದ ಬಳಿಕ ರಾಹುಲ್ ಗಾಂಧಿ ಸೀದಾ ಕೂಕನೂರು ಐಬಿಗೆ ತೆರಳಿ ವಾಸ್ತವ್ಯ ಹೂಡಿದ್ರು. ಕಾಂಗ್ರೆಸ್ ಅಧ್ಯಕ್ಷರಿಗೆ ಸಿಎಂ ಸಿದ್ದರಾಮಯ್ಯ, ಸಚಿವ ದಿನೇಶ್ ಗುಂಡೂರಾವ್ ಸೇರಿದಂತೆ ಹಲವು ಮುಖಂಡರು ಸಾಥ್ ನೀಡಿದ್ರು. ಶಿವಕುಮಾರ್, ಟಿವಿ9 ಕೊಪ್ಪಳ.